ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗ್ಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹಾ ಸಂಚಲನ. ರಾಜ್ಯದಲ್ಲಿ ಶುರುವಾಯಿತು ಸಿಎಂ ದಂಗಲ್. ಇವತ್ತು ಕಾಂಗ್ರೆಸ್ ಪಕ್ಷದ 21 ಶಾಸಕರ ಸಭೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆಗೆ ಖುದ್ದು ಸಭೆ. ಉಸ್ತುವಾರಿ ಜೊತೆಗೆ ಇವತ್ತು ಸಭೆ ನಡೆಸಲಿರುವಂತಹ ಶಾಸಕರ ಪಟ್ಟಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹಾ ಸಂಚಲನ. ರಾಜ್ಯದಲ್ಲಿ ಶುರುವಾಯ್ತಾ ಸಿಎಂ ದಂಗಲ್. ಇವತ್ತು ಕಾಂಗ್ರೆಸ್ ಪಕ್ಷದ 21 ಶಾಸಕರ ಸಭೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆಗೆ ಖುದ್ದು ಸಭೆ. ಉಸ್ತುವಾರಿ ಜೊತೆಗೆ ಇವತ್ತು ಸಭೆ ನಡೆಸಲಿರುವಂತಹ ಶಾಸಕರ ಪಟ್ಟಿ. ಇವತ್ತು ಬೆಂಗಳೂರಿನ 6 ಶಾಸಕರ ದೂರನ್ನು ಆಲಿಸಲಿರುವಂತಹ ಸುರ್ಜೇವಾಲಾ ಬೆಂಗಳೂರು ಗ್ರಾಮಾಂತರದ 3 ಶಾಸಕರಿಂದ ಭೇಟಿ. ರಾಮನಗರ ಜಿಲ್ಲೆಯ 3 ಶಾಸಕರಿಂದಲೂ ಕೂಡ ಭೇಟಿಗೆ ಸೂಚನೆ. ಚಾಮರಾಜನಗರ ಜಿಲ್ಲೆಯ 2 ಕಾಂಗ್ರೆಸ್ನ ಶಾಸಕರ ಭೇಟಿ. ಮೈಸೂರು ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರಿಂದ ಸುರ್ಜೇವಾಲರ ಭೇಟಿ. ಎಸ್ ವೀಕ್ಷಕರೇ, ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. 3 ದಿನ ಇಲ್ಲೇ ಇರ್ತಾರೆ. 40 ಶಾಸಕರ ಅಸಮಾಧಾನವನ್ನ ಸಪರೇಟ್ ಆಗಿ ಕೂತ್ಕೊಂಡು ಕೇಳ್ತಾರೆ. ಇದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಡಿ.ಕೆ. ಶಿವಕುಮಾರ್ ಅವರ ಆ ಒಂದು ರಣತಂತ್ರಕ್ಕೆ ಸಿದ್ದರಾಮಯ್ಯ ಅವರು ನಲುಗ್ತಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಬಣದ ಒಂದಿಷ್ಟು ಶಾಸಕರು ಅಂದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ನಲಗಿದ ತರ ಏನು ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಿನ್ನೆ ಮೈಸೂರಿನಲ್ಲಿ ನಾವು ಒಂಡೇ ಇದ್ದಂಗೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನೇ ಎತ್ತಿ ಹೇಳಿರುವಂತಹ ಸಿದ್ದರಾಮಯ್ಯ ಅವರು ಇವತ್ತು 21 ಶಾಸಕರ ಭೇಟಿನ ಮಾಡಲಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಜೊತೆಗೆ ಖುದ್ದು ಸಭೆ ನಡೆಯಲಿದ್ದು ಬೆಂಗಳೂರು ಗ್ರಾಮಾಂತರದ 3 ಶಾಸಕರ ಜೊತೆಗೆ ಇವತ್ತು ಭೇಟಿ ನೀಡ್ತಾರೆ. ಅವರು ಪ್ರತ್ಯೇಕವಾಗಿ ಸಮಯವನ್ನ ಕೊಟ್ಟು ಅವರ ಆಗು ಹೋಗು, ಅವರ ಅಸಮಾಧಾನಗಳನ್ನ ಹೊರಹಾಕಲಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಎಷ್ಟು ಸಮಾಧಾನ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಮಾಡ್ತಾರೆ. ಆ ನಂತರ ಆಗಿಲ್ಲ ಅಂತಂದ್ರೆ ಮುಂದೆ ಹೈಕಮಾಂಡ್ಗೆ ಅದನ್ನ ತಿಳಿಸುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಒಳಜಗಳಗಳನ್ನ ಸ್ಟಾಪ್ ಮಾಡಲಿಕ್ಕೆ, ಕಾಂಗ್ರೆಸ್ನಲ್ಲಿರುವಂತಹ ಒಳಜಗಳವನ್ನ ಈ ಬಿಜೆಪಿಗರ ಕಣ್ಣಿಗೆ ಕಾಣಿಸದಂತೆ ಮುಚ್ಚಿಡ್ಲಿಕ್ಕೆ, ಅವರ ಅಸಮಾಧಾನವನ್ನ ಕೇಳಲಿಕ್ಕೆ ಖುದ್ದು ರಣದೀಪ್ ಸುರ್ಜೇವಾಲಾ ಅವರೇ ಎಂಟ್ರಿ ಕೊಟ್ಟಿರುವಂಥದ್ದು. ವರದಿಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರೇ ಸುರ್ಜೇವಾಲಾರನ್ನ ಕರೆಸಿದ್ದಾರೆ. ತನ್ನ ಜೊತೆಗೆ ಎಷ್ಟು ಶಾಸಕರಿದ್ದಾರೆ ಎನ್ನುವುದನ್ನ ಸಾಬೀತುಪಡಿಸಲಿಕ್ಕೆ ಅವರು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ವರದಿಗಳು ಹೇಳ್ತಾ ಇದೆ. ಇದರ ಬೆನ್ನಲ್ಲೇ ನಾವು ಜಗ್ಗೋದಿಲ್ಲ, ಏನೇ ಆದ್ರೂ ಬಗ್ಗಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಇಂಡೈರೆಕ್ಟ್ ಆಗಿ ಟಾಂಟ್ ಹೊಡೆದಿರುವಂಥದ್ದು. ಇನ್ನು ಸುರ್ಜೇವಾಲಾರನ್ನ ಯಾರೆಲ್ಲ ಭೇಟಿ ಮಾಡ್ತಾ ಇದ್ದಾರೆ? ಕೆ.ವೈ. ನಂಜೇಗೌಡ ಮಾಲೂರು ಶಾಸಕರಾಗಿರುವಂಥದ್ದು, ಎ.ಸಿ. ಶ್ರೀನಿವಾಸ್ ಪುಲಕೇಶ್ ನಗರದ ಶಾಸಕರಾಗಿರುವಂಥದ್ದು. ಒಂದಿಷ್ಟು ಶಾಸಕರು ಭೇಟಿಯನ್ನ ಮಾಡಲಿದ್ದಾರೆ ಸುರ್ಜೇವಾಲಾ ಅವರನ್ನ. ಈಗ ನೀವು ಯೋಚನೆ ಮಾಡ್ಬೋದು ಯಾರ್ಯಾರ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಡಿ.ಕೆ. ಶಿವಕುಮಾರ್ ಅವರ ಆ ಒಂದು ಆಪ್ತರ ಅಥವಾ ಬಣದ ಒಂದಿಷ್ಟು ಶಾಸಕರು ಕೂಡ ಹೀಗೆ ಚರ್ಚೆಗೆ ಬರಬಹುದು. ಕೆ.ವೈ. ನಂಜೇಗೌಡ ಅವರು ಮಾಲೂರು ಶಾಸಕರು, ಎ.ಸಿ. ಶ್ರೀನಿವಾಸ್ ಅವರು ಪುಲಕೇಶಿ ನಗರದ ಶಾಸಕರು, ರಿಜ್ವಾನ್ ಅರ್ಷದ್
ಶಿವಾಜಿನಗರ ಶಾಸಕ ಎನ್ಎ ಹ್ಯಾರಿಸ್ ಶಾಂತಿನಗರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಶಾಸಕ ಎಂ ಕೃಷ್ಣಪ್ಪ ವಿಜಯನಗರ, ವಿ ಶಿವಣ್ಣ ಆನೇಕಲ್, ಶರತ್ ಬಚ್ಚೇಗೌಡ ಹೊಸಕೋಟೆಯ ಶಾಸಕ, ನೆಲಮಂಗಲ ಶ್ರೀನಿವಾಸ್, ಎನ್ಎಚ್ಸಿ ಬಾಲಕೃಷ್ಣ ಮಾಗಡಿ, ಇಕ್ಬಾಲ್ ಹುಸೇನ್ ರಾಮನಗರ, ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ, ಅಶೋಕ್ ರೈ ಪುತ್ತೂರು, ಕೃಷ್ಣಮೂರ್ತಿ ಕೊಳ್ಳೇಗಾಲ, ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ, ಗಣೇಶ್ ಪ್ರಸಾದ್ ಗುಂಡ್ಲುಪೇಟೆ, ತನ್ವೀರ್ ಸೇಠ್ ನರಸಿಂಹರಾಜ ಶಾಸಕರು, ಕೆ ಹರೀಶ್ ಗೌಡ ಚಾಮರಾಜ, ಡಿ ರವಿಶಂಕರ್ ಕೆಆರ್ ನಗರ್, ಅನಿಲ್ ಚಿಕ್ಕಮಾದು HD ಕೋಟೆ, ಸುರ್ಜೇವಾಲ್ರ ಬಳಿ ದೂರು ದುಮ್ಮಾಲುಗಳನ್ನ ಹೇಳಿಕೊಳ್ಳೋಕೆ ಬರುವಂತಹ ಶಾಸಕರ ಪಟ್ಟಿಯನ್ನ ಫ್ರೀಡಂ ಟಿವಿ ತೋರಿಸ್ತಾ ಇದೆ. ಎಸ್, ಮತ್ತೊಮ್ಮೆ ಪ್ರಿಯಾ ಕೃಷ್ಣ ಗೋವಿಂದರಾಜನಗರ, ಎಂ ಕೃಷ್ಣಪ್ಪ ವಿಜಯನಗರ ಹೈಕಮಾಂಡ್ಗೆ ದೂರನ್ನ ನೀಡಲಿಕ್ಕೆ, ಅಸಮಾಧಾನವನ್ನ ತೋಡ್ಕೊಳ್ಳಿಕ್ಕೆ ಬರ್ತಾ ಇರುವಂತವರು ಬಿ ಶಿವಣ್ಣ ಆನೇಕಲ್, ಶರತ್ ಬಚ್ಚೇಗೌಡ ಹೊಸಕೋಟೆಯ ಶಾಸಕರು. ಅವರು ಕೂಡ ಅಸಮಾಧಾನವನ್ನ ಹೊರಹಾಕ್ಲಿಕ್ಕೆ ಬರ್ತಾ ಇರುವಂತದ್ದು. ಶ್ರೀನಿವಾಸ್ ಎನ್ ನೆಲಮಂಗಲ, HC ಬಾಲಕೃಷ್ಣ ಮಾಗಡಿ ಶಾಸಕರು. ಒಂದಿಷ್ಟು ವಿಚಾರಗಳನ್ನ ಸುರ್ಜೇವಾಲರ ಬಳಿಯಲ್ಲಿ ಮಾತನಾಡ್ಲಿಕ್ಕೆ ಬರ್ತಾ ಇರುವಂತದ್ದು. ಇಕ್ಬಾಲ್ ಹುಸೇನ್ ರಾಮನಗರ, ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಶಾಸಕರಿವರು, ಅಶೋಕ್ ರೈ ಪುತ್ತೂರು, ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ. ಈಗ ನೋಡ್ತಾ ಇದ್ದೀರಾ, ಇವರು ಇವತ್ತಿನ ದಿನ ಸುರ್ಜೇವಾಲರನ್ನ ಭೇಟಿ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಉರುಳಿಸಿದ ದಾಳಗಳು ಅಥವಾ DK ಶಿವಕುಮಾರ್ ಅವರ ಜೊತೆಗೆ ನಿಂತಹ ಶಾಸಕರು ಅಥವಾ ನಿಜವಾಗಿಯೂ ಅಸಮಾಧಾನವನ್ನು ವ್ಯಕ್ತಪಡಿಸಲಿಕ್ಕೆ ಬರ್ತಾ ಇರುವಂತಹ ಶಾಸಕರು, ನೀವು ಹೆಂಗ್ ಬೇಕಾದ್ರೂ ಕನ್ಸಿಡರ್ ಮಾಡ್ಕೋಬಹುದು. ಅನಿಲ್ ಚಿಕ್ಕಮಾದು, HD ಕೋಟೆ, ದರ್ಶನ್ ಧ್ರುವ ನಾರಾಯಣ್ ನಂಜನಗೂಡು ಶಾಸಕರು, ಶಿವಲಿಂಗೇಗೌಡ ಅರಸೀಕೆರೆ, TD ರಾಜೇಗೌಡ ಶೃಂಗೇರಿ ಇವತ್ತು ಸುರ್ಜೇವಾಲರನ್ನ ಭೇಟಿಯಾಗಲಿಕ್ಕೆ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಎಸ್, ರಿಜ್ವಾನ್ ಹರ್ಷದ್ ಶಿವಾಜಿನಗರ, ಎನ್ಎ ಹ್ಯಾರಿಸ್ ಶಾಂತಿನಗರ. ಅದ್ರಲ್ಲಿ ಏನೇನ್ ಚರ್ಚೆ ಆಗಬಹುದು ಒಂದು ಕ್ಲಾರಿಟಿ ತಗೊಂಡ್ಬಿಡೋಣ. ಸುರ್ಜೇವಾಲರ ಬಳಿಯಲ್ಲಿ ಏನೇನ್ ಚರ್ಚೆ ನಡೀಬಹುದು? ಕ್ಷೇತ್ರಕ್ಕೆ ಹಣ ಬರ್ತಾ ಇಲ್ಲ, ನಮ್ಮ ಕ್ಷೇತ್ರದ ಜನರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಮೂಲಭೂತ ಸೌಕರ್ಯ ಎಲ್ಲಿ, ಮತ್ತೊಂದೆಲ್ಲಿ, ರೋಡ್ ಎಲ್ಲಿ, ಟಾರೆಲ್ ಎಲ್ಲ ಕೇಳ್ತಾ ಇದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ. ಈ ವಿಚಾರದ ಬಗ್ಗೆ ಚರ್ಚೆ ಆಗಬಹುದು, ಅಸಮಾಧಾನವನ್ನು ಹೊರ ಹಾಕಬಹುದು. ಅದಾದ ನಂತರ CM ಕುರ್ಚಿಯ ವಿಚಾರವಾಗಿ ಅವರವ್ರು ಮಾತನಾಡಿಕೊಂಡ್ರು ಕೂಡ ಅದೇನು ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ, ಮಾಧ್ಯಮದ ಮುಂದೆ ಅದು ಬರೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಮಾತಾಡಿದ್ರು ಮಾತಾಡದೆ ಹೋದ್ರು ಏನು ಪ್ರಯೋಜನ ಇರೋದಿಲ್ಲ. ಇನ್ನೊಂದು ವಿಚಾರ ಏನು ಅಂತಂದ್ರೆ, DK ಶಿವಕುಮಾರ್ ಅವರ ರಣತಂತ್ರ ಅಂತ ಹೇಳಿ ವರದಿಯಾಗಿದೆ ಒಂದ್ ಕಡೆ. ಆ ರಣತಂತ್ರದಲ್ಲಿ ಇದಿಷ್ಟು ಜನ ಶಾಸಕರು ನನ್ನ ಬೆನ್ನ ಹಿಂದೆ ಇದ್ದಾರೆ ಅಂತ ಹೇಳಿ ಅವರು ಸಾಬೀತುಪಡಿಸ್ಕೊಂಡಂಗಾಗುತ್ತೆ. ಇನ್ನು ಕುರ್ಚಿ ವಿಚಾರಕ್ಕೆ ಬರೋದಾದ್ರೆ, ಸಿದ್ದರಾಮಯ್ಯ 5 ವರ್ಷ ನಾನು ಕದಲಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಮೈಸೂರಲ್ಲಿ ಹೇಳಿದ್ದಾರೆ. ನಮ್ಮಿಬ್ರಲ್ಲಿ ಏನು ಒಳಜಗಳ ಇಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರ ಮುಖವನ್ನು ನೋಡಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಬಿಜೆಪಿಯವರು ಏನೇನೋ ಹೇಳ್ಕೊಳ್ತಾರೆ, ಆದ್ರೆ ನಮ್ಮ ಇಬ್ಬರ ನಡುವೆ ಯಾವುದೇ ಮನಸ್ತಾಪವಿಲ್ಲ ಅಂತ ಹೇಳಿ ಅವರಿಬ್ರು ಮಾತನಾಡ್ಕೊಂಡಿದ್ದಾರೆ. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ, ಎಂಟ್ರಿ ಕೊಟ್ಟಿದ್ದಾರೆ ಆಲ್ರೆಡಿ. ಸಿದ್ದರಾಮಯ್ಯ ಅವರದ್ದು ಅನ್ಕೊಂಡಿರೋದು ಸ್ವಲ್ಪ ತಲೆ ಕೆಳಗಾಯ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿದೆ. ಈಗ ತನ್ನ ಜೊತೆಗೆ ಇಷ್ಟು ಜನ ಶಾಸಕರಿದ್ದಾರೆ ಅಂತ ಹೇಳಿ DK ಶಿವಕುಮಾರ್ ಅವರು ತೋರಿಸಿದ ಮೇಲೆ ಸಿದ್ದರಾಮಯ್ಯ ಅವರು ತೋರಿಸದೆ ಬಿಡ್ತಾರಾ? ಅವರು ತೋರಿಸ್ತಾ ಇರ್ತಾನೆ. ಯಾವೆಲ್ಲ ಶಾಸಕರು ನನ್ನ ಜೊತೆಗಿದ್ದಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ತೋರಿಸಿ ಕಣಕ್ಬಿಟ್ರೆ ಕೆಸರೆರ ಚಾಟ ಬೀದಿ ರಂಪ ಆಗ್ಬಿಡುತ್ತೆ. ಒಳ ಜಗಳ, ಒಳ ಕಿತ್ತಾಟ, ಕಾಂಗ್ರೆಸ್ನಲ್ಲಿ ಒಳ ಕಿತ್ತಾಟ ಏನಿದೆಯಲ್ಲ, ಆ ಒಂದು ಒಳ ಕಿತ್ತಾಟ ಬೀದಿ ರಂಪಾಟ ಆಗ್ಬಿಡುತ್ತೆ. ಈಗ ನೋಡ್ಬೇಕು
ಈಗ ಬಂದಿರುವಂತಹ ಯಾವೆಲ್ಲ ಶಾಸಕರು ಏನೆಲ್ಲ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸುರ್ಜೇವಾಲಾ ಅವ್ರಿಗೆ ಏನ್ ಹೇಳ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.